ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಮನೆಯಲ್ಲಿ ಯಾವ ಥರ ಪಾಸ್ತಾ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ನಿಮಗೆ. ಇದು ನೋಡಿ, ಪಾಸ್ತಾ ಬೇಯಕ್ಕಿಟ್ಟಿದ್ದೀನಿ. ಒಂದು ಕಡೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಮೊದಲು. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಕರಿಬೇವು ಹಾಕಬೇಕು. ನೆಕ್ಸ್ಟ್ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದೆ. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಕ್ಯಾರೆಟು ಬೀನ್ಸು ಕುಯ್ದಿಟ್ಕೊಂಡಿದ್ದೀನಿ, ಅದು ಹಾಕ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಎಣ್ಣೆಲಿ ಉಪ್ಪು ಹಾಕಿದ್ರೆ. ಆಮೇಲೆ ಹಸಿ ವಾಸನೆ ಹೋಗಿರುತ್ತೆ ಎಲ್ಲನೂ. ತುಂಬ ಈಜಿನೂ ಇರುತ್ತೆ, ಬೇಗನೂ ಆಗುತ್ತೆ. ನಮ್ಮ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇದನ್ನು. ಪದೇ ಪದೇ ಕೇಳ್ತಾ ಇರುತ್ತೆ, ಪಾಸ್ತಾ ಮಾಡು ಅಂತ. ನಾನು ಯಾವಾಗಲೂ ಮಾಡ್ತಾನೇ ಇರ್ತೀನಿ. ಪಾಸ್ತಾ ಬೆಂದಿದೆ, ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ತರಕಾರಿ ಅರ್ಧ ಬೆಂದಿದೆ. ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಎಲ್ಲ ಬೆಂದಿದೆ ಎಣ್ಣೆಲಿ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ. ಚೂರು ಮೇಲೆ, ಜಾಸ್ತಿ ಇಲ್ಲ. ಖಾರದ ಪುಡಿ ಎಣ್ಣೆಯಲ್ಲಿ ಬೆಂದಿದೆ ಇವಾಗ ಚೆನ್ನಾಗಿ. ಈಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಜಾಸ್ತಿ ಜೋರಾಗಿ ಉರಿಯಲ್ಲಿ ಇಟ್ಟು ಬೇಯಿಸಿದ್ರೆ ಸೀದೋಗುತ್ತೆ. ಮೀಡಿಯಮ್ ಫ್ಲೇವರ್ಲಿಟ್ಟು ಬೇಯಿಸಬೇಕು. ಒಂಚೂರು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋಗಿದೆ. ಇದು ನಾನು ಆಗಲೇ ಸ್ವಲ್ಪ ಹಾಕಿದ್ದೆ ಉಪ್ಪು, ಈಗ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಟೊಮೆಟೊ ಹಿಡಿಯೋಕ್ಕೆ ಮಾತ್ರ ಹಾಕಿದ್ದೆ. ಈಗ ಮಸಾಲೆಗೆಲ್ಲ ಆಗುತ್ತೆ. ಈಗ ಲಾಸ್ಟಲ್ಲಿ 1 2 3 ನೂಡಲ್ಸ್ ಮಸಾಲ 1 ಪ್ಯಾಕೆಟ್ ಹಾಕ್ತಾಯಿದ್ದೀನಿ.
ಈಗ ಬೇಯಿಸಿಟ್ಕೊಂಡಿರೋ ಪಾಯಸ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು, ಮಸಾಲೆ ಎಲ್ಲ ಕಡೆ ಆಗೋ ಥರ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಮುಚ್ಚಿರ್ತೀನಿ ಮೇಲೆ. ಒಂದು 2 ನಿಮಿಷ ಸಾಕು, 5 ನಿಮಿಷ ಬೇಡ. ಈಗ ಬಿಸಿಯಾಗಿದೆ ನೋಡಿ, ತೆಗಿತಾ ಇದ್ದೀನಿ ಮೇಲ್ಗಡೆದೆಲ್ಲ. ರೆಡಿ ಆಗಿದೆ ಇವಾಗ. ಈಗ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಮನೇಲಿ, ಲೈಕ್ ಮಾಡಿ. ಥ್ಯಾಂಕ್ ಯು.